ಹಲೋ ಹಾಯ್ ಸ್ನೇಹಿತರೆ, ನಾನು ಇವತ್ತು ನಮ್ಮ ಹೊಲದಲ್ಲಿ ಇರುವಂಥ ಉಳ್ಳಾಗಡ್ಡಿ ಯಾವ ಥರ ಹಚ್ಚಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈರುಳ್ಳಿ ನೋಡಿ, ಈರುಳ್ಳಿ ಎಲ್ಲರೂ ಕೊಂಡು ತಗೊಂಡು ತಿಂತಾ ಇರೋ ಈರುಳ್ಳಿ ಈಗ ಹೇಗೆ ಬಂದಿದೆ ಅಂತ ನೋಡಿ. ಈಗ ಹಚ್ಚಿದ್ದಾರೆ. ಈಗೊಂದು ನಿನ್ನೆ ಮೊನ್ನೆ ಇವತ್ತೇ ಮುಗಿದಿದೆ ಇದು ಹಚ್ಚೋದು. ಯಾವ ಥರ ಡ್ರಿಪ್ಪಲ್ಲಿ ಹಚ್ಚಿದ್ದಾರೆ ನೋಡಿ, ಯಾವ ಥರ ಹಚ್ಚಿದ್ದಾರೆ ಅಂತ. ಹೇಗೆ ಕಾಣಿಸ್ತಿದೆ ನಿಮಗೆ ಹೇಳಿ? ಚಲೋ ಕಾಣಿಸ್ತಿದೆನಾ? ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಎಷ್ಟು ಸಣ್ಣ 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 ಹಗಿ ಇರ್ತವೆ, ಹೇಗೆ ಹಚ್ತಿದ್ದಾರೆ. ತುಂಬ ಕಷ್ಟ ಇದೆ ಇದು ಹಚ್ಚಲಿಕ್ಕೆ, ತುಂಬ ಕಷ್ಟ ಇದೆ ಕೂಡ, ಅಷ್ಟೇ ಚೆನ್ನಾಗಿ ಕೂಡ ಬರ್ತದೆ, ತುಂಬ ಚೆನ್ನಾಗಿ ಬರ್ತದೆ. ಇದೇ ಥರ ನಿಮಗೆ ಮುಂದೆ ಗೊತ್ತಾಗ್ತದೆ. ನಾನು ಸ್ವಲ್ಪ ಎತ್ತರ ಆದಮೇಲೆ ಮತ್ತೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಅವಾಗೆ ನೀವು ನೋಡುವಂತೆ. ಚಿಕ್ಕ ಚಿಕ್ಕ ಹಗಿಗಳನ್ನು ಯಾವ ಥರ ಹಾಕಿದ್ದಾರೆ ನೋಡಿ, ಯಾವ ಥರ ಹಚ್ಚಿದ್ದಾರೆ. ತುಂಬ ಹಚ್ಚಲಿಕ್ಕೆ ಕೆಲಸ ಟೈಮ್ ಹಿಡಿತದೆ, ಅಷ್ಟೇ ಚೆನ್ನಾಗಿ ಕೂಡ ಬರ್ತದೆ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ನಿಮಗೆ ಗೊತ್ತಿದ್ದರೆ ಸುತ್ತಮುತ್ತ ನೋಡಿ, ಯಾರ ಹೊಲದಲ್ಲಿ ಇದೆ ಅಂದ್ರೆ. ಇಲ್ಲ ಅಂದರೆ ಇದನ್ನೇ ನೋಡಿ. ಕೆಲವೊಬ್ಬರಿಗೆ ರೈತರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರು ರೈತರು ಇದೇ ಥರ ಹಚ್ತಾರೆ. ಇನ್ನು ಕೆಲವೊಂದು ಕಡೆ ಏನು ಮಾಡ್ತಾರೆ, ಬೀಜಗಳನ್ನು ಚೆಲ್ತಾರೆ. ಹಾಗೆ ಅದು ತಾನೇ ಫಸ್ಟ್ ನಾಟಿದಿರ್ತಲ್ಲ, ಅದೇ ಥರ ಮುಂದೆ ಕಂಟಿನ್ಯೂ ಆಗ್ತದೆ. ಒಂದೊಂದು ಕಡೆ ನೀರಲ್ಲೇ ಹಚ್ತಾರೆ, ಒಂದೊಂದು ಕಡೆ ಖಾಲಿ ಒಣ ಹೊಲದಲ್ಲಿ ಹಚ್ಚಿ ಮೇಲೆ ನೀರು ಬಿಡ್ತಾರೆ. ಮತ್ತು ಇದು ಏನಂದರೆ, ಇದು ಮೊದಲೇ ನೆಲವನ್ನು ಎಲ್ಲ ತೋಯಿಸ್ತಾರೆ. ದೊಡ್ಡ ದೊಡ್ಡ ಸಾಲು ಹಾಕಿ ನೆಲ ತೋಯಿಸ್ತಾರೆ. ಡ್ರಿಪ್ ಮುಖಾಂತರ ನೆಲ ತೋಯಿಸಿದ ಮೇಲೆ ಹಸಿಯಾಗಿರ್ತದೆ ನೆಲ. ಅದು ಹಾಗೆ ಕೌಲಿಯಲ್ಲಿ ಒಳಗಡೆ ಕುಂತು ಹಾಗೆ ಈಚೆ ಕಡೆ ಸಾಲು ಕೊರೆದು ಕೈಯಲ್ಲಿ ಹಚ್ತಾ ಹೋಗ್ತಾರೆ ನೋಡಿ. ತುಂಬ ದಿನ ತಗೊಂಡಿದೆ ಇದು ಹಚ್ಚಲಿಕ್ಕೆ. ತುಂಬ ಆಳುಗಳು ಹತ್ತುತ್ತವೆ, ತುಂಬ ಟೈಮ್ ಹಿಡಿತಿದೆ, ತುಂಬ ಕಷ್ಟನೂ ಕೂಡ ಇದೆ. ಆದರೆ ಮುಂದೆ ಈರುಳ್ಳಿ ಮಸ್ತ್ ಬರ್ತದೆ, ತುಂಬ ಈಡಾಗ್ತದೆ. ಮಾಲುಗಳು ಜಾಸ್ತಿ, ಇಳುವರಿ ಜಾಸ್ತಿ ಬರ್ತದೆ, ತುಂಬ ಗಡ್ಡಿ ಆಗ್ತವೆ, ತುಂಬ ಚೆನ್ನಾಗಿ ಬರ್ತದೆ. ಕೈಯಲ್ಲಿ ಚೆಲ್ಲಿದ್ದು ಅಷ್ಟೊಂದು ಸರಿಯಾಗಿ ಬರಲ್ಲ, ಸ್ವಲ್ಪ ಬರ್ತದೆ. ಮಾಲು ಸರಿಯಾಗಿ ಆಗಲ್ಲ. ಇದು ಮಾಲು ತುಂಬ ಚೆನ್ನಾಗಿ ಬರ್ತದೆ, ಮಾಲು ಭಾರಿ ಬೆಳೀತದೆ, ಜಾಸ್ತಿ ಇನ್ಕಮ್ ಬರ್ತದೆ ಇದರಿಂದ. ಹಾಗಂತ ಸ್ವಲ್ಪ ಹೊಲ ಇದ್ದರೂ ಕೂಡ ಈ ಥರ ಮಾಡಿ ಹಚ್ತಾ ಇರ್ತಾರೆ. ಇಲ್ಲಿ ಎಲ್ಲ ನಮ್ಮ ಕಡೆ ತುಂಬ ಜನ ಇದೇ ಥರ ಮಾಡ್ತಾರೆ, ಇದೇ ಥರ ಕಷ್ಟಪಟ್ಟು ತಗೊತಾರೆ. ಅಷ್ಟೇ ಕಷ್ಟಪಡ್ತಿದ್ದಕ್ಕೆ ಅಷ್ಟೇ ಇನ್ಕಮ್ ಕೂಡ ಬರ್ತದೆ ನೋಡಿ. ಇದಕ್ಕೆ ಅಷ್ಟೇ ಕಷ್ಟ ಇದ್ರೂ ಕೂಡ ಇನ್ಕಮ್ ಬರ್ತದೆ. ನೋಡಿ ಹೇಗೆ ಅನ್ನಿಸ್ತಿದೆ ಅಂದರೆ, ನಿಮ್ಮದು ಹೊಲಗಳು ಇದ್ದರೆ, ಏನಾದ್ರು ತೋಟ ಇದ್ದರೆ ಇದೇ ಥರ ಮಾಡಿ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿ. ಪ್ರಯತ್ನ ಮಾಡಿ. ಆದಷ್ಟು ಇದೇ ಥರ ನೀರು ಕಡಿಮೆ ಆಗ್ತದೆ ಇದಕ್ಕೆ. ಮತ್ತು ಒಂದು ಸತ ಇದು ಹಾಕಿ ಮಾಡಿದರೆ 3 ತಿಂಗಳು ಈ ಹೊಲದ ಕಡೆ ನಾವು ಜಾಸ್ತಿ ನೋಡೋದೇ ಬೇಕಾಗಿಲ್ಲ. ನೀರು ಹಾಯಿಸೋದು ಏನೂ ಕಷ್ಟ ಇಲ್ಲ ನೋಡಿ. ವಾಲ್ಗಳಿರ್ತವೆ, ಚಾಲು ಮಾಡಿ ವಾಲ್ಗಳನ್ನು ತಿರುವಿ ಬಿಟ್ಟು ತುಂಬ ಎಲ್ಲ ಹೊಲದಲ್ಲಿ ಎಲ್ಲ ಉಳಿತದೆ. ಜಾಸ್ತಿ ಕೆಲಸ. ಆಮೇಲೆ ಒಂದು ಸತ ಕಸಕ್ಕೆ ಔಷಧ ಹೊಡೆದ್ಮೇಲೆ ಎಲ್ಲ ಕಳೆ ನಶಿಸಿ ಹೊಡೆದ್ಮೇಲೆ ಆಮೇಲೆ ಇಲ್ಲಿ ಉಳಿದ್ರೆ ಒಂದು 3 ಜನ ತಿರುಗಾಡಿ ತೆಗೆದು ಬರ್ತಾರೆ. ಆಮೇಲೆ ಇದನ್ನು ಕಟಾವು ಮಾಡಲಿಕ್ಕೇನೆ ಬರ್ತಾರೆ ಎಲ್ಲರೂ ಸೇರಿ. 3.5 ತಿಂಗಳಿಗೆ ಕಟಾವಿಗೆ ಬರ್ತದೆ. ಇಲ್ಲ ಅಂದರೂ 4 ತಿಂಗಳ ತನಕ ಬಿಡ್ಬೋದು. ಅಷ್ಟೊಂದು ದಿನ ಬಿಟ್ಟು ತೆಗೆದ್ರೆ ತುಂಬ ದಪ್ಪ ಆಗಿರುತ್ತವೆ, ತುಂಬ ಇನ್ಕಮ್ ಬರ್ತದೆ. ಎಷ್ಟು ಕಷ್ಟ ಇದೆ ಅಷ್ಟು ಇನ್ಕಮ್ ಬರ್ತದೆ ನೋಡಿ. ಇಲ್ಲ ಅಂದರೆ ಹಾಗೆ ಏನು ಕಷ್ಟಪಡಲಿಲ್ಲ ಅಂದರೆ ಏನು ಇನ್ಕಮ್ ಬರಲ್ಲ, ಖರ್ಚಿಗೆ ಆಗಿ ಹೋಗ್ತದೆ. ಆದರೂ ರೈತರು ಇಷ್ಟು ಕಷ್ಟಪಡ್ತಾರೆ ಅಂದರೆ ಈ ರೈತರಿಗೆ ತಕ್ಕನಂಥ ಬೆಲೆ ಇರಲ್ಲ ನೋಡಿ. ಈ ಟೈಮ್ದಲ್ಲಿ ಈರುಳ್ಳಿ ಬೆಲೆ ತುಂಬ ಇದೆ, ಬಟ್ ಈ ಟೈಮ್ದಲ್ಲಿ ಯಾರ ರೈತರಲ್ಲಿ ಕೂಡ ಮಾಲಿಲ್ಲ.
ಇದು ಬೆಳೆ ಟೈಮ್ದಲ್ಲಿ ಇವಾಗ